ನಾಯಕರುಗಳನ್ನ ಭೇಟಿ ಆಗೋದು ಜಾಸ್ತಿ ಆಗ್ತದೆ, ಏನಾಗ್ತಿದೆ ಸರ್ ರಾಜ್ಯದಲ್ಲಿ? ಖರ್ಗೆ ಸಾಹೇಬ್ರು ನಮ್ಮ ನಾಯಕರಿದ್ದಾರೆ. ಅವ್ರು ಪ್ರತಿ ಸಲ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಭೇಟಿಯಾಗಿ ಈ ರಾಜ್ಯದ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾನು ಅವರಿಗೆ ಮಾಹಿತಿ ಕೊಡ್ತಾ ಬಂದಿದ್ದೇನೆ. ಈಗಲೂ ಸಹಿತ ಅವರಿಗೆ ಭೇಟಿಯಾಗಿ ಅವರ ಮಾರ್ಗದರ್ಶನ ತೆಗೆದುಕೊಂಡಿದ್ದೇವೆ. ನೋಡಿ, ನಮ್ಮ ಅಭಿವೃದ್ಧಿ ಇದೆ, ಕಲ್ಯಾಣ ಕರ್ನಾಟಕ ಇದೆ, ಶಿಕ್ಷಣ ಇದೆ, ಆರೋಗ್ಯ ಇದೆ, ಅರಣ್ಯ ಇದೆ, ಪ್ರಕೃತಿ ಇದೆ, ಪರಿಸರ ಇದೆ. ಇವೆಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಪಕ್ಷದ ಪ್ರಕೃತಿ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ರಾಜ್ಯದಲ್ಲಿ ಇಷ್ಟೊಂದು ಹಾಟ್ ಸಬ್ಜೆಕ್ಟ್ ಆಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ದೆಹಲಿಗೆ ಪೆರೇಡ್ ನಡೆಸ್ತಿದ್ದಾರೆ, ಸಿಎಂ ಒಂದ್ ಕಡೆ ಹೇಳಿಕೆ ಕೊಡ್ತಿದ್ದಾರೆ. ನೀವು ಕಾಮಾಗಿ ಅರಣ್ಯ ನಮ್ ಜವಾಬ್ದಾರಿ ಇದೆ, ಇಲಾಖೆ ಬಗ್ಗೆ ಚರ್ಚೆ ನಡೆದಿದೆ. ನಮ್ಮ ಜವಾಬ್ದಾರಿ ಇದೆ. ನಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿದೆ, ಶಿಸ್ತಿನ ಸಿಪಾಯಿಯಾಗಿ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದಾರೆ. ಎಸಿಸಿ ಅಧ್ಯಕ್ಷರು ಅಷ್ಟೊಂದು ಕೂಲ್ ಆಗಿದಾರ ನೋಡಿ. ಈಗ ಹೆಂಗ್ ಕಾಣಿಸ್ತದೆ ನಿಮ್ಗೆ? ಅತ್ಯಂತ ಕೂಲ್ ಆಗೇ ಇದ್ದಾರೆ. ಏನ್ ಸಮಸ್ಯೆ ಇಲ್ಲ. ಏನೇ ಇದ್ರು ಎಲ್ಲ ವರಿಷ್ಠ ಎಲ್ಲವನ್ನು ಸರಿ ಮಾಡ್ತಾರೆ. ಯಾವುದು ಗೊಂದಲ ಇಲ್ಲ, ಯಾವುದು ಕ್ರಾಂತಿ ಇಲ್ಲ, ಯಾವುದು ಭ್ರಾಂತಿ ಇಲ್ಲ, ಏನೂ ಇಲ್ಲ. ಎಲ್ಲ ಸುಸೂತ್ರವಾಗಿ ಇವತ್ತಿನ ದಿವಸ ಗಟ್ಟಿಯಾಗಿ ಸರ್ಕಾರ ಮುಂದುವರಿತದೆ. ಬಹಳ ಸಲ ಹೇಳಿದ್ದೇನೆ ನಾನು, ಈಗಾಗಲೇ ವರಿಷ್ಠರು ನಾಯಕತ್ವದ ಬಗ್ಗೆ ಯಾರು ತುಟಿ ಪಟಕ್ ಕಾಣಬಾರ್ದು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಏನು ವರಿಷ್ಠರು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡೀತೀವಿ. ನಾಯಕರುಗಳನ್ನ ಭೇಟಿ ಆಗೋದು ಜಾಸ್ತಿ ಆಗ್ತದೆ, ಏನಾಗ್ತಿದೆ ಸರ್ ರಾಜ್ಯದಲ್ಲಿ? ಖರ್ಗೆ ಸಾಹೇಬ್ರು ನಮ್ಮ ನಾಯಕರಿದ್ದಾರೆ. ಅವ್ರು ಪ್ರತಿ ಸಲ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಭೇಟಿಯಾಗಿ ಈ ರಾಜ್ಯದ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾನು ಅವರಿಗೆ ಮಾಹಿತಿ ಕೊಡ್ತಾ ಬಂದಿದ್ದೇನೆ. ಈಗಲೂ ಸಹಿತ ಅವರಿಗೆ ಭೇಟಿಯಾಗಿ ಅವರ ಮಾರ್ಗದರ್ಶನ ತೆಗೆದುಕೊಂಡಿದ್ದೇವೆ. ನೋಡಿ, ನಮ್ಮ ಅಭಿವೃದ್ಧಿ ಇದೆ, ಕಲ್ಯಾಣ ಕರ್ನಾಟಕ ಇದೆ, ಶಿಕ್ಷಣ ಇದೆ, ಆರೋಗ್ಯ ಇದೆ, ಅರಣ್ಯ ಇದೆ, ಪ್ರಕೃತಿ ಇದೆ, ಪರಿಸರ ಇದೆ. ಇವೆಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಪಕ್ಷದ ಪ್ರಕೃತಿ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ರಾಜ್ಯದಲ್ಲಿ ಇಷ್ಟೊಂದು ಹಾಟ್ ಸಬ್ಜೆಕ್ಟ್ ಆಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ದೆಹಲಿಗೆ ಪೆರೇಡ್ ನಡೆಸ್ತಿದ್ದಾರೆ, ಸಿಎಂ ಒಂದ್ ಕಡೆ ಹೇಳಿಕೆ ಕೊಡ್ತಿದ್ದಾರೆ. ನೀವು ಕಾಮಾಗಿ ಅರಣ್ಯ ನಮ್ ಜವಾಬ್ದಾರಿ ಇದೆ, ಇಲಾಖೆ ಬಗ್ಗೆ ಚರ್ಚೆ ನಡೆದಿದೆ. ನಮ್ಮ ಜವಾಬ್ದಾರಿ ಇದೆ. ನಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿದೆ, ಶಿಸ್ತಿನ ಸಿಪಾಯಿಯಾಗಿ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದಾರೆ. ಎಸಿಸಿ ಅಧ್ಯಕ್ಷರು ಅಷ್ಟೊಂದು ಕೂಲ್ ಆಗಿದಾರ ನೋಡಿ. ಈಗ ಹೆಂಗ್ ಕಾಣಿಸ್ತದೆ ನಿಮ್ಗೆ? ಅತ್ಯಂತ ಕೂಲ್ ಆಗೇ ಇದ್ದಾರೆ. ಏನ್ ಸಮಸ್ಯೆ ಇಲ್ಲ. ಏನೇ ಇದ್ರು ಎಲ್ಲ ವರಿಷ್ಠ ಎಲ್ಲವನ್ನು ಸರಿ ಮಾಡ್ತಾರೆ. ಯಾವುದು ಗೊಂದಲ ಇಲ್ಲ, ಯಾವುದು ಕ್ರಾಂತಿ ಇಲ್ಲ, ಯಾವುದು ಭ್ರಾಂತಿ ಇಲ್ಲ, ಏನೂ ಇಲ್ಲ. ಎಲ್ಲ ಸುಸೂತ್ರವಾಗಿ ಇವತ್ತಿನ ದಿವಸ ಗಟ್ಟಿಯಾಗಿ ಸರ್ಕಾರ ಮುಂದುವರಿತದೆ. ಬಹಳ ಸಲ ಹೇಳಿದ್ದೇನೆ ನಾನು, ಈಗಾಗಲೇ ವರಿಷ್ಠರು ನಾಯಕತ್ವದ ಬಗ್ಗೆ ಯಾರು ತುಟಿ ಪಟಕ್ ಕಾಣಬಾರ್ದು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಏನು ವರಿಷ್ಠರು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡೀತೀವಿ. ಅದಕ್ಕೆ ದೆಹಲಿಗೆ ಹೋಗಿದ್ದಾರೆ ಸರ್.